ಆಯಿತು. ದೋಸೆ, ಚಟ್ನಿ ಆ್ಯಂಡ್ ಉಪ್ಪಿಟ್ಟು, ಕೇಸರಿಬಾತ್. ನ್ಯೂಸ್ ನೋಡಿ ಗಾಯ್ಸ್, ನೆನ್ನೆ ಮೊನ್ನೆ ಎಲ್ಲ ದಿನ ಆಚೆ ತಿಂದಿದ್ದೀವಿ. ಇವತ್ತು ಇಲ್ಲ ಕಾಣಿಸ್ತಿದೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ರಚನಾ ಯೂಟ್ಯೂಬ್ ಚಾನಲ್ ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತು ನಾವೇನಿಂದ ಚೆಕ್ಔಟ್ ಮಾಡ್ತಿದ್ವಿ. ಇಲ್ಲಿಂದ ಚೆಕ್ಔಟ್ ಆಗಿ ಎಲ್ಲಿ ಹೋಗ್ತಿದ್ದೀವಿ ಅಂತ ತೋರಿಸ್ತೀನಿ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾನು ನಿನ್ನೆ ಬ್ಲಾಗಲ್ಲಿ ರೂಮ್ ಟೂರ್ ಕೊಟ್ಟಿದ್ದೆ. ಸೊ ಲಾಸ್ಟಲ್ಲಿ ಇಡೀ ಪ್ರಾಪರ್ಟಿ ಹೆಂಗೆ ಕಾಣಿಸುತ್ತೆ ಅಂತ ಒಂದು ವಿಡಿಯೋ ಕ್ಲಿಪ್ ಹಾಕಿರ್ತೀನಿ. ಸೊ ಹೋಗಿ ಅದನ್ನ ನೋಡ್ಕೊಂಬನ್ನಿ. ಹಾಗೆ ಇದಿರೋದು ಉಡುಪಿ ಕಾಪು ಬೀಚ್ ಹತ್ರ. ಆ್ಯಂಡ್ ಫಾರ್ ಮೋರ್ ಇನ್ಫಾರ್ಮೇಷನ್ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ ಅವರ ಇನ್ಸ್ಟಾಗ್ರಾಮ್ ಆ್ಯಂಡ್ ಅವ್ರ ನಂಬರ್ ಕೂಡ ಇರುತ್ತೆ. ಹೋಗಿ ಚೆಕ್ ಮಾಡಿ ಆ್ಯಂಡ್ ಬನ್ನಿ ಹೊಡೋಣ. ಲೇಟ್ ಆಯ್ತು. ಅಲ್ಲೂ ಸುಮ್ಮನೆ ಬಾಯ್ ಅಲ್ಲೂ ಅಲ್ಲೂ ಬಂದಿಲ್ಲ ಸ್ಲೋ ಮಾಡ್ತಾ ಇದ್ದೀರಾ? ಫಾರೆಸ್ಟ್ ಅಲ್ಲೋಡಿ ಏನೋ ತಿಂದು ಏನೋ ತಿಂದು ಹೇಳಿದ್ರೆ ಕೇಳಲ್ಲ, ತಿಂದು ವಾಂತಿ ಮಾಡ್ಕೊಳಕತ್ತ. ಅವ್ಳು ತಿಂದಿದ್ದಕ್ಕೆ ವಾಂತಿ ಮಾಡ್ಕೊಂಡಿರೋದು ಏನೋ ಅನ್ಕೊಂಡ್ತಾರ. ಪಿಂಕಿಗೆ ಇವಾಗ ಅರ್ಥ ಆಯ್ತು. ನೋ ಗುಡ್ ನ್ಯೂಸ್ ಗೈಸ್, ಇಟ್ಸ್ ಅ ಬ್ಯಾಡ್ ನ್ಯೂಸ್. ನಿಜ ಬಂದ್ಬಿಡುತ್ತ ಅಣ್ಣ, ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ಅಣ್ಣ, ಅಣ್ಣ ಪ್ಲೀಸ್ ನಂಗೆ ನಿಜ ಅಣ್ಣ, ಪ್ಲೀಸ್ ಅಣ್ಣ. ಏನಮ್ಮ ಏನೋ ಗುಡ್ ನ್ಯೂಸಾ? ಅಮ್ಮ ಆಗ್ತಿದ್ಯಾ ಅಮ್ಮಮ್ಮ ಆಗ್ತಿದ್ಯಾ? ಆಯ್ತು ಅಕ್ಕ, ಕಾಕಾರ ಆಯ್ತಾ? ನನ್ ಬಿಡ್ರೆ ಅದು ರಾಧಾ ಹೋಗ್ ರಾಧಾ ನಿನ್ನ ವೆಲ್ಕಮ್ ಮಾಡ್ತಿದ್ದೆ, ಹೋಗು. ಅಲ್ಲಿ ಪಿಂಕಿ ಹತ್ರ ನೋಡೋದು. ನವೀನನ್ ಮೇಲೆ ಹೆಂಗೆ ಎಗರುತ್ತೆ ಗೊತ್ತಾ ಅದು? ಹಾಯ್ ಹಲೋ 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 ಹಲೋ. ಚಾರ್ಲಿ ಇಲ್ಲ, ಬೇರೆ ಹೆಸರಿದೆ ಅನ್ಸುತ್ತೆ. ಹ್ಞೂ ಹೌದಂತೆ. ಸೊ ನಾವೀಗ ಸಕಲೇಶ್ಪುರಕ್ಕೆ ಬಂದ್ವಿ. ಸಕಲೇಶ್ಪುರಕ್ಕೆ ಬಂದು ಟ್ರಾವೆಲಿಂಗೇ ಆಗೋಯ್ತು ಇಡೀ ದಿನ ನಮ್ಮದು. ಪ್ರಾಪರ್ಟಿ ಫುಲ್ಲು ಹಿಂಗಿದೆ, ಇಲ್ಲಿ ಚೆನ್ನಾಗಿದೆ. ಬಟ್ ಅಲ್ಲಿ ನವೀನ್ ಮತ್ತು ಅಲ್ಲೊಂಡೇನೋ ಮಾತಾಡ್ಕೊಂಬರಕ್ಕೆ ಹೋಗಿದ್ದಾರೆ. ಸೊ ಹೋಗಿ ಬಂದ ಮೇಲೆ ಅವರು ಹೆಂಗಿದೆ ರೂಮ್ ಹೆಂಗಿದೆ ಅಂತೆಲ್ಲ ತೋರಿಸ್ತೇನೆ ಗಾಯ್ಸ್. ಸೊ ಸುಷ್ಮಿತಾ ಅಕ್ಕ ಅಲ್ಲಿ ವಾಮಿಟ್ ಮಾಡಿದ್ರಲ್ಲ, ಅದರ ಗುಡ್ ನ್ಯೂಸ್ ನೋಡಿ ಗಾಯ್ಸ್. ಹಿಂಗೆ ಹಾಕು ನೀನು. ಕೇಳಿದ್ರಲ್ಲ ಕ್ವಶನ್ ನಿಮ್ಗೆ, ಯಾವಾಗ ಸೆಕೆಂಡ್ ಬೇಬಿ ಅಂತ? ಸದ್ಯಕ್ಕಿಲ್ಲಮ್ಮ, ಸದ್ಯಕ್ಕೆ ದೇವ್ರ ಸಮಾನ ಸಾಕು, ಒಂದೇ ಮಗು ಸಾಕು. ನೋಡು ಮುಂದೆ ಏನಾದರೂ ಮಾಡ್ಕೋಬೇಕು ಅನ್ಸ್ದಾಗ ಮಾಡ್ಕೊಳ್ಳೋಣ. ನಮ್ಮ ಬಚ್ಚೂರಿಗೆ ಆಗಲಿ ಅವಳಿಗೆ. ಅಯ್ಯಪ್ಪ, ಯಾರು ನಮ್ಮಮ್ಮನೂ ಹಿಂಗೆ ಹಿಂಸೆ ಕೊಡ್ತೇವೆ, ಅಕ್ಕನೇ ಬೇಡಪ್ಪ ನಂಗೆ ಒಂದೇ ಸಾಕು. ಅವಳಿಗೆ ಬೇಡ. ಪಿಂಕಿ ಕೇಳ್ತೀನಿ. ಫಸ್ಟ್ ರಾಧಾ ಮದುವೆ ರಾಧಾ ಅಲ್ಲ ರಾಧಾ 1 or 2 ಸಿ ನಾವು ಹುಡುಗಿ 1 or 2 ಅಂದೆ. 2 years ಅಂದ 1 year ಅಲ್ಲ, 1 ಮಗುನ 2 ಮಗುನ ಅಂದೆ. ಗುಡ್ ಗರ್ಲ್. ದೇವ್ರಿಚ್ಛೆ. ನಾವು ಪಾಪ್ಯುಲೇಷನ್ ಕಡಿಮೆ ಮಾಡಬೇಕು, ಜಾಸ್ತಿ ಮಾಡಬಾರ್ದು ನಾವು. ಪಿಂಕಿ ನಿಂಗೂ ಟ್ವಿನ್ಸ್ ಅಂತಾರೆ, ನಂಗೂ ಟ್ವಿನ್ಸ್ ಅಂತಾರೆ. ಏನು ಪಿಂಕಿ ಇವರು? ಬೇಡಪ್ಪ ಸಾಕು ಒಂದೇ. ನಾನು ಯುಕ್ತನ್ ನೋಡಿನೇ ಅರ್ಧ ಕಲ್ತು ಬಿಟ್ಟಿದ್ದೀನಿ. ಹೌದು, ಹೆಂಗಿರ್ತಾರೆ ಮಕ್ಕಳು. ನಾನು ಯುಕ್ತನ್ ನೋಡ್ಕೊಂಡು ಮಕ್ಕಳ ಮೇಲೆ ಆಸೆನೆ ಹೋಗ್ಬಿಟ್ಟೈತಿ. ಏನೋ ಬೈಯದ ಪಾಪ. ಯುಕ್ತಂಗೆ ನಾವು ಬೈದಿಲ್ಲ ಗೈಸ್. ನಾವು ನನ್ನಂತ ಮಗಳು ಯಾರಿಗೂ ಬೇಡ.
ಇವಾಗ ಹೋಗಿ ಒಂದು ಸ್ವಲ್ಪ ಅನ್ಲೋಡ್ ಮಾಡಿ ಹೊಟ್ಟೆಲಿದ್ದನ್ನೆಲ್ಲ ಇವಾಗ ನಾವು ಫಾಲ್ಸ್ ಹತ್ರ ಬಂದಿದ್ದೀವಿ. ನೋಡಿ ಫಾಲ್ ಹೆಂಗಿದೆ. ನಾಳೆ ಅಲ್ಲೆಲ್ಲ ಆಟ ಆಡಬೇಕು. ಇವತ್ತು ಓನ್ಲಿ ರೆಸ್ಟಿಂಗ್ ಡೇ, ನೈಟು ಪಾಚ್ಕೊಳ್ಳೋದಷ್ಟೇ. ಊಟನೂ ಮಾಡ್ಕೊಂಡು ಬಂದುಬಿಟ್ಟಿದ್ದೀವಿ. ಆ ಕಡೆ ಎಲ್ಲ ರೂಮ್ಸ್ ಇದೆ. ಫಸ್ಟ್ ರೂಮ್ ಬಂದು ನವೀನ್ ಅಲ್ಲು ಅಣ್ಣ, ಸೆಕೆಂಡ್ ರೂಮ್ ನಾವು ಗರ್ಲ್ಸ್ ಇರೋದು. ಆಮೇಲೆ ನಾಳೆ ಒಂದು ರಿಕ್ರಿಯೇಷನ್ ವೀಡಿಯೋ ಮಾಡ್ತೀವಿ ನಾವು. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀವಿ ನೋಡಿ. ನವೀನ್ ವೀಡಿಯೋ ಮಾಡಲ್ಲ ಇವಾಗ, ಯಾಕಂದ್ರೆ ಒಂದು ಸ್ವಲ್ಪ ಗಾಡಿ ಹೊತ್ತು ಸುಸ್ತಾಗಿಯಾನೆ. ಅದಕ್ಕೆ ನಾನೇ ಮಾಡ್ತಾಯಿದ್ದೀನಿ ಗಾಯ್ಸ್, ಅಷ್ಟೇ ಗಾಯ್ಸ್. ಆಮೇಲೆ ನೈಟು ನೀರ ಹತ್ರ ಹೋಗಿ ಆಟ ಆಡ್ಕೊಂಡು ಸಿಗ್ತೀನಿ. ಓಕೆ ಬನ್ನಿ ಹೋಗೋಣ. ಆಮೇಲೆ ಸುಷ್ಮಿತಾ ಅಕ್ಕನ ತಮಾಷೆ ಮಾಡಿದ್ದು ನಿಜವಾಗ್ಲೂ ಏನು ಗುಡ್ ನ್ಯೂಸ್ ಇಲ್ಲ, ಸುಮ್ಮನೆ ತಮಾಷೆ ಮಾಡಿದ್ದು. ಅವ್ರ ಹೊಟ್ಟೆ ಹಂಗೆ ಉಟ್ಕೊಂಬಿಟ್ಟಿತ್ತು ಫುಲ್ ಅಂತ ಅಷ್ಟೇ, ತಮಾಷೆಗಾಗಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಸೌಂಡ್ ಕೇಳಿಸ್ತಿದಲ್ವಾ ಗೊತ್ತಿಲ್ಲ, ಬಿಕಾಸ್ ಹಿಂದೆ ವಾಟರ್ ಹರಿತಾ ಇದೆ. ಇವಾಗ ಬೆಳಗ್ಗೆ ಎದ್ದು ಇಟ್ಸ್ ಆಲ್ರೆಡಿ 8 o'clock. ಒಂಚೂರು ಬಿಸಿಲು ತಗೊಳ್ಳೋಣ ಅಂತ ಒಂದು ಕೂತಿದ್ದೀನಿ. ಚಳಿ ಇದೆ ಇಲ್ಲಿ. ಅಲ್ಲೆಲ್ಲ ಉಡುಪಿಲೆಲ್ಲ ಏನು ಚಳಿ ಇರಲಿಲ್ಲ, ಬಟ್ ಇಲ್ಲಿ ಚಳಿ ಇದೆ. ಬಿಕಾಸ್ ಗ್ರೀನರಿ ಇದೆಯಲ್ಲ ಅದಕ್ಕೆ. ಆ್ಯಂಡ್ ವ್ಯೂ ಎಷ್ಟು ಚೆಂದ ಕಾಣಿಸ್ತಾ ಇದೆ ಹಿಂದೆ. ಸೊ ಗೈಸ್, ನಾನಿವಾಗ ವಾಕ್ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ ನೆನ್ನೆ ಮೊನ್ನೆ ಎಲ್ಲ ದಿನ ಆಚೆ ತಿಂದಿದ್ದೀವಿ. ಇವತ್ತು ಇಲ್ಲೇ ಅಡುಗೆ ಮಾಡ್ತಾರೆ, ಸೊ ಇಲ್ಲಿ ತಿಂತೀವಿ. ಅದಕ್ಕೋಸ್ಕರ ಸ್ವಲ್ಪ ನೆನ್ನೆ ಮೊನ್ನೆ ತಿಂದಿದ್ದೆಲ್ಲ ಹೋಗಲಿ ಅಂದ್ಬಿಟ್ಟು ವಾಕ್ ಮಾಡ್ತಾಯಿದ್ದೆ. ನೆನ್ನೆ ನೈಟು ವಾಕ್ ಮಾಡಿದೆ. ಅಟ್ಲೀಸ್ಟ್ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡ್ಬೇಕಂತಿದ್ದೀನಿ ಇವತ್ತು. ನೋಡೋಣ ಆಗುತ್ತಾ ಆಗಲ್ವಾ ಅಂತ. ನೀವು ಕೂಡ ನೋಡಿ 10,000 ಸ್ಟೆಪ್ಸ್ ಆದರೆ ತೋರಿಸ್ತೀನಿ, ಎಷ್ಟು ಸ್ಟೆಪ್ಸ್ ಆಗಿರುತ್ತೆ ಅಂತ ತೋರಿಸ್ತೀನಿ. ಬಟ್ ನಾನು ಫ್ರಂಟ್ ಇಂದ ಹಿಂಗಿದೆ ವ್ಯೂ ಗೈಸ್. ಚಳಿ 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 ಇದೆ. ಆ್ಯಂಡ್ ಇದು ನಮ್ಮ ರೂಮು, ಇದು ಬಾಯ್ಸ್ ರೂಮ್. ಅವರಿನ್ನ ಮಲಗಿದ್ದಾರೆ, ಎದ್ದಿಲ್ಲ. ಎದ್ದೇಳಿ ಆಮೇಲೆ ನೋಡೋಣ ಗೈಸ್. ನವೀನ ಗುಡ್ ಮಾರ್ನಿಂಗ್. ಆಯಿತಾ ಬ್ರೇಕ್ಫಾಸ್ಟು? ಆಯಿತು. ಸೊ ಗೈಸ್, ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ದೋಸೆ, ಚಟ್ನಿ ಆ್ಯಂಡ್ ಉಪ್ಪಿಟ್ಟು, ಕೇಸರಿ ಬಾತ್, ಪಪ್ಪಾಯ ಇತ್ತು. ಬ್ರೇಕ್ಫಾಸ್ಟ್ ತಿಂದ್ವಿ. ಇವರೆಲ್ಲ ಲೇಟಾಗಿದ್ರು, ಅದಕ್ಕೆ ನಾವಲ್ಲಿ ಟ್ರೆಕ್ಕಿಂಗ್ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಸನ್ಸೆಟ್ ಟೈಮಿಗೆ ಅಂತ ಅಲ್ಲಿ ಟ್ರೆಕ್ಕಿಂಗ್ ಹೋಗ್ತಿದ್ವಿ ಸಂಜೆಗೆ ಅಷ್ಟೇ. ಇವತ್ತು ಈಗ ಹೋಗಿ ಫ್ರೆಶ್ ಅಪ್ ಆಗಿ ಬರಬೇಕು. ಸೊ ಫ್ರೆಶ್ ಅಪ್ ಆಗಿ ಬಂದಮೇಲೆ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಹೆಂಗೆ ಅನಿಸ್ತು ಪ್ಲೇಸ್ ನಿಮಗೆ? ಪ್ಲೇಸ್ ತುಂಬ ಚೆನ್ನಾಗಿತ್ತು. ಎಷ್ಟಾಯ್ತಾ? ಇಷ್ಟ ಆಯಿತು. ಸೊರ ಅಂತ ಇದೆಯಾ ನೆಗಡಿ ಆಗ್ಬಿಡೈತೆ. ಫ್ರಂಟ್ ನೋಡಿ ಹೆಂಗಿದೆ ಗೈಸ್. ಆದರೆ ನೈಟ್ ಫುಲ್ ಕತ್ಲೆ ಇತ್ತು ಗೈಸ್, ಭಯ. ಚಳಿ. ಹೌದು, ಬೆಳಗ್ಗೆನೂ ಚಳಿ ಇತ್ತು. ಅದಕ್ಕೆ ನವೀನು, ಪಿಂಕಿ, ರಾಧವ್ರು ಯಾರು ಎದ್ದೇ ಇಲ್ಲ. ನಾನು ಅಣ್ಣ ಅಕ್ಕ ಮೊದಲೇ ಸಲ ಎದ್ದಿದ್ದು. ಓಕೆ, ಇವಾಗ ಫ್ರೆಶ್ ಅಪ್ ಆಗಿ ಸಿಗ್ತೀವಿ. ಓಕೆ ಬಾಯ್. ಸೊ ಗೈಸ್, ನಾನು ರೆಡಿಯಾಗಿ ಬಂದೆ. ನವೀನ್ ಈಗ ಫ್ರೆಶ್ ಅಪ್ ಆಗಕ್ಕೆ ಹೋಗಿದ್ದಾನೆ. ನಮ್ಮ ಪಿಂಕಿ ಇಲ್ಲಿ ಟ್ರಯಲ್ ಆ್ಯಂಡ್ ಎರರ್ ಮಾಡಕ್ಕೆ ಹೋಗ್ತಾ ಇದ್ದಾಳೆ. ಪಿಂಕಿ ನಾನು ಹೇಳ್ತಾ ಇದ್ದೀನಿ ಬಿಡ್ದೋಗ್ತೀಯ ಅಂತ. ಇಂಗ್ಲೀಷ್ ಮೂವಿ ಫಾಲ್ ಇದೆಯಲ್ಲ, ಪಿಂಕಿನ ಆಮೇಲೆ ಹಂಗೆ ನಾನು ಹಿಡ್ಕೋಬೇಕು ನೋಡಿ ಇವಾಗ ಗಾಯ್ಸ್. ಪಿಂಕಿ ಭಯ ಆಗುತ್ತೆ. ಆಲ್ ದ ಬೆಸ್ಟ್. ಬೇಗ ಹೋಗಿ ಬೇಗ ಬಾ. ನಿನ್ನ ಧೈರ್ಯ ಮೆಚ್ಚಿದೆ ನಾನು. ಫುಲ್ ಹೋಗ್ತೀಯ ನೀನು? ಯಪ್ಪ, ಎಲ್ಲರೂ ಎದ್ರುಕೋಬೇಕು. ಪಿಂಕಿ ಎಲ್ಲೋದ್ಲು, ಪಿಂಕಿ ಎಲ್ಲೋದ್ಲು. ನೀನು ಹಂಗೆ ಬರ್ಬೋದು ನೋಡಿ ಪಿಂಕಿ. ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ನಡ್ಕೊಂಡು ಆ ಬ್ರಿಡ್ಜ್ ಮೇಲೆ ಬರ್ಬೋದು. ಸಕ್ಸಸ್ಫುಲಿ ಪಿಂಕಿ ಕಂಪ್ಲೀಟ್ ಮಾಡಿಬಿಟ್ಲು ಗಾಯ್ಸ್ ಇದನ್ನ. ಸಕ್ಸಸ್ಫುಲಿ ಪಿಂಕಿ. ನಂಗಂತೂ ಭಯ ಆಗುತ್ತೆ, ನಂಗೆ ಕೆಳಗೆ ನೋಡಿದ್ರೆ ಭಯ ಆಗುತ್ತೆ. ನಮ್ಮ ಪಿಂಕಿ ಕಂಪ್ಲೀಟ್ ಮಾಡಿಬಿಟ್ಲು. ಹಂಗಿಂದ ನಡ್ಕೊಂಡು ಆ ಬ್ರಿಡ್ಜಿಂದ ಬರ್ಬೋದು ಪಿಂಕಿ. ಡೇರ್ ಮಾಡ್ತಾ ಇದ್ದಾಳೆ ನೀರ ಹತ್ರ ಹೋಗೋದು. ಹೋಗ್ ಪಿಂಕಿ. ಈ ವಿಡಿಯೋ ಯಾಕೆ ಗೊತ್ತಾ? ನೀನು ಬಿದ್ದರೆ ಕಂಟೆಂಟ್ ಸಿಗುತ್ತೆ.
ಅಲ್ಲಿ ನಿಂತ್ಕೋತೀಯಾ? ಅಲ್ಲೋಗಲ್ಲ ನೀರ್ ಹತ್ರ.